ಆಸ್ತಿ ವಿಚಾರಕ್ಕೆ ಸಹೋದರನ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕಟ್ಟಿಗೆ ಕೋಲುಗಳಿಂದ ತಲೆಗೆ ಹಲ್ಲೆಯನ್ನ ಮಾಡಲಾಗಿದೆ. ಮೂವರ ಸ್ಥಿತಿ ಗಂಭೀರ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಘಟನೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ. ಪತಿ ಲಕ್ಷ್ಮಣ್ ಸಿಂಗರೆಡ್ಡಿ, ಪತ್ನಿ ಲಕ್ಷ್ಮೀ ಸಿಂಗರೆಡ್ಡಿ ಹಾಗೆಯೇ ಅವರ ಪುತ್ರ ಪಾಂಡು ಸಿಂಗರೆಡ್ಡಿ ಸೇರಿ ಮೂವರ ಸ್ಥಿತಿ ಗಂಭೀರ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನವೀನ್ ಕೃಷ್ಣಪ್ಪ, ಅನಿಲ್, ರಮೇಶ್, ಗೋವಿಂದಪ್ಪ ಇವರು ಹಲ್ಲೆಯನ್ನ ಮಾಡಿದ್ದಾರೆ. ಗಾಯಾಳುಗಳನ್ನ ಲೋಕಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಜಮೀನು ವಿವಾದ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗ್ತಾ ಇತ್ತು. ಇತ್ಯರ್ಥಗೊಂಡ್ರೂ ಸಹ ಈ ಕಲಹ ಮಾತ್ರ ನಿಂತಿರಲಿಲ್ಲ. ದಾಯಾದಿಗಳ ಫೈಟಿಂಗ್ ಜೋರಾಗಿತ್ತು. ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಬಂಟನೂರಿನಲ್ಲಿ ನಡೆದಿರುವಂತಹ ಘಟನೆ. ಆಸ್ತಿ ಕಲಹದಲ್ಲಿ ಮೂವರ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಬಡಿದಾಡಿಕೊಂಡಿರುವಂತ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಆಗಿರುವಂತಹ ಘಟನೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮೂವರಿಗೆ ಗಂಭೀರ ಗಾಯ ಆಗಿದೆ. ಲಕ್ಷ್ಮಣ್ ಹಾಗೆಯೇ ಲಕ್ಷ್ಮಿ, ಅವರ ಪುತ್ರ ಪಾಂಡು ಇವರಿಗೆ ಗಂಭೀರ ಗಾಯಗಳಾಗಿವೆ. ಜಾಗದಾಗ ನಾವು ಬಿಲ್ಡಿಂಗ್ ಕಟ್ಕೊಳಕತ್ತಿದ್ದೀವಿ. ಅದಕ್ಕೆ ಅಡ್ಡಿಟ್ಟಾರ. ಕೋರ್ಟ್ ಆರ್ಡರ್ ಇದ್ದಿದ್ದನ್ನ ಅಡ್ಡಿಟ್ಟು ನಮಗೆ ಬಂದು ಒಂದು 7-8 ಮಂದಿ ನಮ್ಮ ಅಣ್ಣತಮ್ಮರು ಆಯ್ತು. ರಮೇಶ್ ಸಿಂಗ್ರೆಡ್ಡಿ, ಕಿಷ್ಟಪ್ಪ ಸಿಂಗ್ರೆಡ್ಡಿ, ಸುನೀಲ್ ಸಿಂಗ್ರೆಡ್ಡಿ, ನವೀನ್ ಸಿಂಗ್ರೆಡ್ಡಿ, ಬಸು ಸಿಂಗ್ರೆಡ್ಡಿ, ಗೋವಿಂದ್ ಸಿಂಗ್ರೆಡ್ಡಿ ಅವ್ರು ಬಂದು ನಮಗೆ, ನಮ್ಮ ಮದರ್ ಅವ್ರಿಗೆ, ನಮ್ಮ ಫಾದರ್ ಅವ್ರಿಗೆ ಬಡ್ದಾರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಜಗುಣ, ಒಂದ್ ಕಡೆಯಲ್ಲಿ ಆಸ್ತಿ ಕಲಹ ಕೋರ್ಟ್ನಲ್ಲಿತ್ತು, ಅಲ್ಲೂ ಕೂಡ ಇತ್ಯರ್ಥ ಆಗಿತ್ತು. ಆದ್ರೆ ಈ ರೀತಿಯಾಗಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡೋದು ಯಾಕೆ ಅಂತ ಹೇಳಿ? ಸಂಪತ್, ಈ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಒಂದು ದುರಂತ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಸೋದರತೆಯ ಸಾಮರಸ್ಯದಿಂದ ಎಲ್ಲರೂ ಮಹಾಶಿವರಾತ್ರಿಯನ್ನ ಆಚರಿಸುವಂತ ಸಂದರ್ಭದಲ್ಲಿ ಏನು ಈ ಒಂದು ಅಣ್ಣ ತಮ್ಮಂದರೆ ಸಂಬಂಧಿಕರೇ ಈ ತರ ಒಂದು ಆಸ್ತಿಗಾಗಿ ಹೊಡೆದಾಡಿಕೊಂಡು ಆಸ್ಪತ್ರೆ ಸೇರಿರ್ತಕ್ಕಂತ ಒಂದು ಘಟನೆ ನಿಜಕ್ಕೂ ಒಂದು ಮಾನವೀಯತೆ ತಲೆ ತಗ್ಗಿಸುವಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಬಹು ವರ್ಷಗಳಿಂದ ಇವರ ಏನು ಆಸ್ತಿ ವಿವಾದ ಕೋರ್ಟ್ ನಲ್ಲಿತ್ತು. ಕೋರ್ಟ್ ನಲ್ಲಿ ಇರ್ತಕ್ಕಂತ ಒಂದು ಪ್ರಕರಣ ಇತ್ಯರ್ಥಗೊಂಡಿತ್ತು ಅಂತಕ್ಕಂತ ಒಂದು ಹೇಳಿಕೆಯನ್ನ ಹಲ್ಲೆಗೊಳಗಾಗಿರ್ತಕ್ಕಂತ ಲಕ್ಷ್ಮಣ ಅವರ ಮಗ ಪಾಂಡು ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ಮನೆ ಕಟ್ಟಿಕೊಳ್ಳುವ ವಿಚಾರವಾಗಿ ಈ ಒಂದು ಅಣ್ಣ ತಮ್ಮಂದಿರ ನಡುವೆ ಇರ್ತಕ್ಕಂತ ಒಂದು ವ್ಯಾಜ್ಯ ಕೋರ್ಟ್ ಮೆಟ್ಟಿಲು ಇರತಕ್ಕಂಥದ್ದು. ಅಲ್ಲಿಯೂ ಕೂಡ ಒಂದು ಪ್ರಕರಣ ಇತ್ಯರ್ಥ ಆಗಿರ್ತಕ್ಕಂತ ಒಂದು ಮಾಹಿತಿಯನ್ನ ಏನು ಹಲ್ಲೆಗೊಳಗಾಗಿರ್ತಕ್ಕಂತ ಪಾಂಡು ನೀಡಿರ್ತಕ್ಕಂಥದ್ದು. ರಾತ್ರಿ ಕೂಡ ಇವರು ಜಗಳಾಡಿರ್ತಕ್ಕಂಥದ್ದು. ಮತ್ತೆ ಬೆಳಗಿನ ಜಾವ ಏನು ಆ ಒಂದು ಸ್ಥಳದಲ್ಲಿಯೇ ಆತನ ಲಕ್ಷ್ಮಣ್ ಏನು ಸಿಂಗ್ರೆಡ್ಡಿ ಇದ್ದಾರೆ, ಅವರ ಸಂಬಂಧಿಕರು, ಸೋದರ ಸಂಬಂಧಿಕರಾಗಿರ್ತಕ್ಕಂಥ ನವೀನ್, ಅನಿಲ್, ಕೃಷ್ಣಪ್ಪ ಹಾಗೂ ಗೋವಿಂದ್ ಸಿಂಗ್ರೆಡ್ಡಿ ಅಂತಕ್ಕಂಥ 5 ಜನರಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರ್ತಕ್ಕಂಥ ಕೋಲ್ ಮತ್ತು ದೊನ್ನೆ ಹಿಡಿದು ಹಲ್ಲೆ ನಡೆಸಿರ್ತಕ್ಕಂಥ ಒಂದು ವಿಡಿಯೋಗಳು ಕೂಡ ಒಂದು ಲಭ್ಯವಾಗಿರ್ತಕ್ಕಂಥದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ಅಂತಂದ್ರೆ ಏನು ಇಲ್ಲದೆ ಆ ಒಂದು ಮಾತಿನ ಒಂದು ಚಕಮಕಿಗೆ ಭಾಗಿಯಾಗಿರ್ತಕ್ಕಂಥ ಲಕ್ಷ್ಮಣ್ ಸಿಂಗ್ರೆಡ್ಡಿ ಅವರ ಜೊತೆ ಸುಮಾರು 4-5 ಜನರ ಏನೋ ಒಂದು ತಂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಮತ್ತೆ ಬಿಡಿಸಿಕೊಳ್ಳಲಿಕ್ಕೆ ಬಂದಿರತಕ್ಕಂಥ ಮಗ ಪಾಂಡುವಿನ ಮೇಲೂ ಕೂಡ ಒಂದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಮತ್ತೆ ಲಕ್ಷ್ಮಣನ ಪತ್ನಿ ಲಕ್ಷ್ಮಿ ಅವರ ಮೇಲೂ ಕೂಡ ಒಂದು ಹಲ್ಲೆ ಮಾಡಿರ್ತಕ್ಕಂಥದ್ದು, ನೆತ್ತರ ಹರಿದಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈಗ ಅವರು ಬಾಗಲಕೋಟೆ ಜಿಲ್ಲೆಯ ಏನು ಒಂದು ಲೋಕಾಪುರ್ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಲೋಕಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಇದೀಗ ಹೋಗಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ನಿಜಗುಣ ಮಠಪತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Hey!
ಲಕ್ಷಣಕ್ಕೆ ಯಾರು ಅಲ್ಲಿದ್ದ ಯಾರೋ ಕೇಳ್ತಾರೆ